ಇವತ್ತಿಂದ ಇಲ್ಲ, ಅವರಿಗೆ ಧೈರ್ಯವಾಗಿ ಹೋಗಿ ಎಕ್ಸಾಮ್ ಅಂದಾಗ ಒಂದು ಒಂದು ಫೀಲಿಂಗ್ ಇರ್ತದೆ. ಕೆಲವ್ರಿಗೆಲ್ಲರಿಗೂ ಇರ್ತದೆ, ಎಲ್ಲರಿಗೂ ಇರಲ್ಲ, ಸ್ವಲ್ಪ ಇದು ನಾನು ಅವ್ರಿಗೆ ಹೇಳೋದು ಏನಿಲ್ಲ, ಎಕ್ಸಾಮ್ನ ಧೈರ್ಯವಾಗಿ ಹೋಗಿ ಫೇಸ್ ಮಾಡಿ, ಏನು ಗಾಬರಿ ಬೇಡ, ನಿಮಗೆ ಅನುಕೂಲಕ್ಕೆ ಎಲ್ಲ ಥರದ ವ್ಯವಸ್ಥೆ ಅಂತೂ ನಮ್ಮ ಇಲಾಖೆಯಿಂದ ನಾನು ಕೂಡ ಪರ್ಸನಲ್ ಆಗಿ ಆಫೀಸರ್ಸ್ ಈ ಸತಿ ಏನು ಮಾಡಿದೆ, ನಾವು ಆಫೀಸರ್ಸ್ ಜೊತೆನೇ ಕೂತ್ಕೊಂಡು, ಬಿಕಾಸ್ ಹೋದ ವರ್ಷನೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಎಲ್ಲ ಚೆಕ್ ಮಾಡೋದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲರ ಜೊತೆನೂ ಕೂತ್ಕೊಂಡು ನಾವು ಮಾತಾಡಿ ಅದನ್ನು, ನೀವು ಕೂಡ ಸಾಕಷ್ಟು ಸತಿ ಬಂದಿದ್ರಿ, ಎಲ್ಲೂ ಯಾವುದೇ ಥರದ ವಿಚಾರಗಳನ್ನು ಹಗುರವಾಗಿ ತಗೊಳಕ್ಕೆ ಹೋಗಿಲ್ಲ. ಸೊ ಎಲ್ಲ ಚೆನ್ನಾಗಿದೆ. ನಾನು ಒಂದೇ ಹೇಳೋದು, ಮಕ್ಕಳಿಗೆ ಧೈರ್ಯವಾಗಿ ಹೋಗಿ ಎಕ್ಸಾಮ್ನ ತೊಗೊಳ್ಳಿ. ಸೆಕೆಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಟು ಇಂಪ್ರೂವ್. ಅವ್ರು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ರಿಸಲ್ಟ್ಸಲ್ಲಿ ಅದನ್ನು, ಯಾಕೆಂದರೆ ಅದೇ ವರ್ಷ ಅವ್ರಿಗೆ ಕೊಡ್ತಾ ಇದ್ದೀವಿ. ಇದೆಲ್ಲ ಮುಂಚೆ ಇರಲಿಲ್ಲ. ನಾವೆಲ್ಲ ಓದಬೇಕಾದ್ರೆ ಬೈ ಚಾನ್ಸ್ ನಾವು ಫೇಲ್ ಆದಾಗ ನವಂಬರಲ್ಲಿ ಕಟ್ಕೊಂಡು ಒಂದು ವರ್ಷ ಫೇಲ್ ಕಷ್ಟ ಆಗೋದು. ನೀವು ಮಾಧ್ಯಮದಲ್ಲಿ ಕೇಳ್ತಾ ಇದ್ರಿ ಮಕ್ಕಳನ್ನ ವಾಪಸ್ ಸ್ಕೂಲಿಗೆ ಹೆಂಗೆ ತರ್ತಾ ಇದ್ರಿ. ದೀಸ್ ಆರ್ ಆಲ್ ಇನಿಷಿಯೇಟಿವ್ಸ್ ನಾವು ಮಾಡಿರೋದು SSLCಗೆ ಮತ್ತು PUCಗೆ. ಇವತ್ತು PUC ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಕನ್ನಡ ಮತ್ತು ಅರೇಬಿಕ್ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ. ಸೊ ನಮ್ಮ ಇಲಾಖೆಯಿಂದ ಆಮೇಲೆ ಈ ಸತಿ ಮಾತ್ರ ಭಾಳ ಸಂತೋಷ ಏನು ಅಂದರೆ, DC ಅವರು ಮತ್ತು CO ಅವರು ಮುಂದಾಳತ್ವದಲ್ಲಿ ಅವರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಅವರೇ ಕೂತ್ಕೋತಾ ಇದ್ದಾರೆ. ಐದರ್ CO ಆರ್ DC ಆರ್ ಸಬಾರ್ಡಿನೇಟ್ಸ್ ADC ಅವರು ಯಾರಾದರೂ. ಸೊ ಅದು ಬಹಳ ಮುಖ್ಯ. ಐ ಥಿಂಕ್ ಅದು ಇನ್ನೂ ಎಕ್ಸಾಮಿನೇಷನ್ ಚಂದವಾಗಿ ಮಾಡೋದಕ್ಕೆ ಒಂದು ಒತ್ತು ಕೊಟ್ಟಂಗೆ ಆಗ್ತದೆ. ಬಟ್ ಎಲ್ಲದೂ ಕೂಡ ನಮ್ಮ ಪ್ರಿಪ್ರೇಷನ್ನು ನಾವೆಲ್ಲದೂ ಕೂಡ DC ಅಥವಾ AC ಅವರು ಕಂಪ್ಲೀಟ್ ಆಗಿ ಲೈವ್ ಸ್ಟ್ರೀಮಿಂಗ್ ಅನ್ನು ವೀಕ್ಷಣೆ ಮಾಡ್ತಾರೆ. ಎಲ್ಲ ಮಾಡ್ತಾ ಇರ್ತಾರೆ. ಯಾರಾದರೂ ಒಂದು ಅವ್ರು ಟರ್ನ್ ಕಿ ತೊಗೊಳ್ತಾರೆ, ಇಲ್ಲಾಂದ್ರೆ ಅವ್ರು ಸಬಾರ್ಡಿನೇಟ್ಸಿಗೆ ಕೊಟ್ಟಿರ್ತಾರೆ. ಅದು ಏನಾದರೂ ಆದರೆ ಮಾತ್ರ, ಯಾಕೆಂದರೆ ವೆಬ್ಕಾಸ್ಟಿಂಗಲ್ಲಿ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡ್ತದೆ ಏನಾದರೂ ಹಂಗಿದ್ರೆ. ಬಟ್ ಹೋದ್ಸತಿ ಆ ಥರ ಏನು ಇಶ್ಯೂಸು ಅಂತ ಮೇಜರ್ ಆಗಲಿಲ್ಲ. ಫಸ್ಟ್ ಟೈಮ್ ನಾನು ಹೋದ್ಸತಿ ವೆಬ್ಕಾಸ್ಟಿಂಗ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು. ಇವಾಗ ಇಡೀ ರಾಜ್ಯದಲ್ಲಿ ಎಲ್ಲ ಥರದ ಎಕ್ಸಾಮ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಕಡೆಯೂ ಕೂಡ ವೆಬ್ಕಾಸ್ಟಿಂಗ್. ಸೊ ಬಿಕಾಸ್ ಟೆಕ್ನಾಲಜಿನ ನಾವು ಯೂಸ್ ಮಾಡಬೇಕಾಗ್ತದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿನೂ ಕೂಡ ಇವಾಗ ಬೇರೆ ಬೇರೆ CBSE ಅವರು ICSE ಅವರು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮಕ್ಕಳಿಗೆ ಅವಕಾಶಗಳ ಕೊರತೆ ಇದ್ದಾಗ ಅವಕಾಶಗಳನ್ನು ಕೊಡಬೇಕು. ಸರ್, ಈಗ ಮತ್ತೆ ಬೇರೆ ಯಾವ ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದೀನಿ? ನಾನೀಗ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಇಲಾಖೆಯಿಂದ ಮಂಡ್ಯದಲ್ಲಿ ವೆಬ್ ಏನು ಸೆಂಟರ್ ಏನಿದೆ ನಮ್ಮ ವೀಕ್ಷಣೆ ಮಾಡ್ತಾರೆ ಅಲ್ಲಿ. ಯಾಕೆಂದರೆ ಅಲ್ಲಿ ಹೇಗಿದ್ರು ಒಂದು ಫಂಕ್ಷನ್ ಬೇರೆ ಇತ್ತು. ಸೊ ಅಲ್ಲಿ ಹೋಗಿ ಅಲ್ಲಿ ಅವ್ರ ಜೊತೆ ಕೂತ್ಕೊಂಡು ಸುಮ್ಮನೆ ಇಡೀ ರಾಜ್ಯದಲ್ಲಿ ಮತ್ತು ಇಲ್ಲಿ ನಡೀತಕ್ಕಂಥದ್ದು ವಿಚಾರಗಳನ್ನು, ಮತ್ತು ಇಲ್ಲಿ ಹೆಡ್ ಆಫೀಸಲ್ಲಿ ಕಂಪ್ಲೀಟ್ ಎಂಟೈರ್ ಸ್ಟೇಟ್ದು ಗೊತ್ತಾಗ್ತಾ ಇರ್ತದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಅವ್ರ ಜೊತೆಗೆ ನಾವು ವರ್ಕ್ ಮಾಡಿದ್ವಿ. ಆಮೇಲೆ ಭಾಳ ಖುಷಿ ಆಗುತ್ತೆ. ಈ ಸ್ಕೌಟ್ಸು, NSS ಅವರು, NCC ಅವರು ಇವರೆಲ್ಲರೂ ಕೂಡ ಫಸ್ಟ್ ಇಯರ್ PUC ಇರೋದು. ಈ ಸತಿ ವಾಲಂಟಿಯರ್ಸ್ನ ಅವರೇ ರೆಡಿ ಮಾಡಿ. ಕೇಂದ್ರದಲ್ಲಿ ಕೇವಲ ಇನ್ಚಾರ್ಜ್ಗಳಿಗೆ ಮಾತ್ರ ಮೊಬೈಲ್ ವ್ಯವಸ್ಥೆ ಇರುತ್ತೆ ಸರ್? ತೆಗೆದುಕೊಂಡು ಹೋಗೋಕೆ ಅವಕಾಶ ಇರುತ್ತಾ? ಯಾರಿಗೂ ಇಲ್ವಾ? ಅಂದ್ರೆ ಈ ಎಕ್ಸಾಮ್ ಸೆಂಟರ್ ಅಲ್ಲಿ ಯು ಹ್ಯಾವ್ ಟು ಗೋ ವಿತ್ ಪೆನ್ ಅಂಡ್ ಪೇಪರ್ ಅಷ್ಟೇ. ಪೆನ್ ಅಂಡ್ ಪೇಪರ್ ಈ ಅಬ್ಸರ್ವರ್ಗಳಾಗಿರ್ಬೋದು, ಒಬ್ಬರಿಗೆ ಮಾತ್ರ, ಯಾರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಇಲ್ಲ ಯಾರಿಗೂ ಇರೋದು. ನೋಬಡಿ ಕ್ಯಾನ್ ಟೇಕ್. ಆಮೇಲೆ ಅದೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತಲ್ಲ, ಸುಮ್ಮನೆ ಏನಿಲ್ಲ ಹೋಗಬೇಕು, ಕ್ವಶನ್ ಪೇಪರ್ ಕೊಡ್ತಾರೆ, ಆನ್ಸರ್ ಪೇಪರ್ ಕೊಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ಆನ್ಸರ್ ಶೀಟ್ ಕೊಟ್ಟು ಬರ್ಬೇಕು ಅಷ್ಟೇ. ಸಿಂಪಲ್. ದೇರ್ ಇಸ್ ನಥಿಂಗ್ ಎಲ್ಸ್. ಸರ್, ಇನ್ನೊಂದು 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅವತ್ತು 5, 6, 7, 8ಕ್ಕೆ ಎಕ್ಸಾಮ್ಸ್ ಇದೆ ಅನ್ನೋ ಸಮಸ್ಯೆ ಆಗಲ್ಲ? ಇಲ್ಲ, ಅದನ್ನ ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅವರು ಕೂಡ ಸಹಕರಿಸ್ತಾರೆ. ಏನು ತೊಂದರೆ ಏನಾಗೋದಿಲ್ಲ. ಅಲ್ಲ, ಅದು ನಾನು ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ. ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅದು ನನಗೆ ಗೊತ್ತಿದೆ. ಅವ್ರಿಗೆ ತೊಂದರೆನೂ ಕೂಡ ಮಾಡೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಅದು ಗಮನ ಬಿಟ್ಟುಬಿಡಿ, ನೀವು ಹೋಗಿ ಎಕ್ಸಾಮು ತೊಗೊಳ್ಳಿ. ಹೋರಾಟಗಾರರು ಅವ್ರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆ. ಯಾಕೆಂದ್ರೆ ದಿಸ್ ಇಸ್ ಎಂಟೈರ್ ಸ್ಟೇಟಲ್ಲಿ ಒಂದು ಪ್ಲೇಸ್ ಮಾಡಿ ಇಟ್ಟುಬಿಟ್ಟಿರ್ತೀವಿ. ಅದನ್ನು ಒಂದು ಬದಲಾವಣೆ ಆದರೆ ಭಾಳ ಕಷ್ಟ ಆಗ್ತದೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ. ಅದು ಯಾವುದೇ ಥರದ ತೊಂದರೆ ಹೋರಾಟಗಾರರಿಂದ ಇಲ್ಲ, ಹೋರಾಟದಿಂದ ತೊಂದರೆ ಆಗೋದಿಲ್ಲ. ಸರ್, ಈಗ 7, 8, 9ನೇ ತರಗತಿ ಪರೀಕ್ಷೆಗಳು ಇದೇ ಟೈಮಲ್ಲಿ ನಡೆಯುತ್ತೆ. ಸೊ ಅವರಿಗೆ ಇಲ್ಲ ಯಾವುದು ಕ್ಲಾಶ್ ಆಗೋದಿಲ್ಲ. ಯಾವುದೇ ಇದರಲ್ಲೂ ಕೂಡ ಅದು ಬೆಳಗ್ಗೆ ಸಾಯಂಕಾಲ ಅದನ್ನೆಲ್ಲ ಮೊಡಾಲಿಟೀಸ್ ಕರೆಕ್ಟಾಗಿ ನೋಡಿದ್ದೀವಿ. ಅಡ್ಮಿನಿಸ್ಟ್ರೇಷನ್ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅಂದರೆ ಮಕ್ಕಳಿಗೆ ಸ್ವಲ್ಪ ಸಾಯಂಕಾಲ ನಂತರ ಈ ಎಕ್ಸಾಮ್ ಮುಗಿದ ನಂತರ ಎಕ್ಸಾಮ್ ಬರೆಯೋದು ಕಷ್ಟ ಆಗುತ್ತಾ ಅಂತ? ಎಕ್ಸಾಮ್ ಮುಗಿದ ತಕ್ಷಣ ಮತ್ತೆ ಎಕ್ಸಾಮ್ ಬರೆಯಲ್ಲ. ಈಗ SSLC 1 ಗಂಟೆ ಮಟ್ಟ ನಡೆಯುತ್ತೆ. ಇಲ್ಲ, ಹೋಲ್ ಕಾನ್ಸೆಪ್ಟೇ ಚೇಂಜ್, ಅದು ಸಿಸ್ಟಮೇ ಚೇಂಜ್ ಆಗುತ್ತೆ. ಇವ್ರು ಹೋದ್ಮೇಲೆ ಅದು ಬೇರೆದಾಗ್ತದೆ. ಕೆಲವರು ಬೆಳಗ್ಗೆ ಇದ್ದಿರೋದನ್ನ ಸಾಯಂಕಾಲಕ್ಕೆ ಅದು 1, 2 ಏನೋ ಅದೇ ಡೇಟಿಗೆ ಬರೋದು. ಇಲ್ಲಾಂದ್ರೆ ಒಂದು ಶಿಫ್ಟ್ ಆದರೆ ಮತ್ತೆ ಎಲ್ಲದೂ ಶಿಫ್ಟ್ ಆಗ್ತದೆ. ಅದು ಮುಂಚೆಯಿಂದನೂ ಕೂಡ ಅದನ್ನು ಸರಿ ಮಾಡ್ಕೊಂಡು ಫೈನಲ್ ಸರ್. ಈಗ
ಇಲ್ಲ ಅದು ನಾನು ಏನು ಮಾಡೋದು, ಕೋರ್ಟಿಗೆ ಹೋಗಿದ್ರು, ಕೋರ್ಟಲ್ಲಿ ಅದು ನಿರ್ಧಾರ ಮಾಡಿದ್ದಾರೆ, ಕೋರ್ಟಲ್ಲಿ ಸ್ಕ್ವಾಶ್ ಆಗಿದೆ. ಸೊ ಕೋರ್ಟಲ್ಲಿ ಆದೇಶ ಬಂದ್ರೂ ಕೂಡ ನಾನು ಲೀನಿಯೆಂಟಾಗಿ ತೊಗೋಬೋದು. ಕೆಲಸದಿ ಬೇಜಾರಾಗ್ತದೆ ನನಗೂ, ಬಟ್ ನಾನು ಐ ಆಮ್ ಬೌಂಡೆಡ್ ಬೈ. ಬಟ್ ಸರ್ಕಾರಕ್ಕೆ ಮಾನವೀಯತೆ ದೃಷ್ಟಿಕೋನದಿಂದ 2 ತಿಂಗಳವರೆಗೂ ಅವಕಾಶ ಕೊಡೋದು ಅಲ್ಲ, 2 ತಿಂಗಳು ಕೊಟ್ಟಾಗ 2 ತಿಂಗಳು ಒಂದಿಸಿದವ್ರು ಬರ್ತಾರೆ. ಇದೆಲ್ಲ ಭಾಳ ಚರ್ಚೆಗೆ ಆಗ್ತಕ್ಕಂಥದ್ದು. ಮತ್ತು ಪಾಪ ಎಷ್ಟೋ ತಾಯಂದ್ರಲ್ಲ, ಸರ್ ನಮ್ಗೆ 7 ದಿವಸ ಸರ್ ಅಷ್ಟೇ, 1 ವರ್ಷ 6 ವರ್ಷಕ್ಕೆ ಅಂತ. ಅವಾಗ ಬಟ್ ನನ್ನ ಕಾನೂನಲ್ಲಿ ಇಲ್ಲ, ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ಲ್ಲಿ ಹಾಕಿದಾಗ ಬರಲ್ಲ, 100ಕ್ಕೆ ಅಂದ್ರೆ 199 ತೊಗೊಳಲ್ಲ ಅದು 100 ಮೇಲೆ. ಏನು ಸರಿ ಹಾಂ ಅದೇ ನಾನು ಹೇಳೋದು. ಈಗ ಕೋರ್ಟಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ, ಕೋರ್ಟಿಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದರೆ ಚೆನ್ನಾಗಿರ್ತದೆ. ಬಟ್ ಇದನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದು ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ತಕ್ಕಂಥ ಪದ್ಧತಿ ಬಂದುಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಮಕ್ಕಳಿಗೆ ಅವ್ರದ್ದು ಒಂದು ಇದಿರುತ್ತೆ. ಅದಕ್ಕೆ ನಾನು ಕ್ವಾಲಿಫೈಡ್ ಅಲ್ಲ. ಕೋರ್ಟು ಮತ್ತು ಪ್ರೊಫೆಷ್ನಲ್ಲು ಟೆಕ್ನಿಕಲ್ ಎಷ್ಟು ಮಕ್ಕಳು ಈ ಸರಿ ಆ ಥರದ ರೂಲ್ಸ್ ಇಂದ ಇಲ್ಲ ಪರ್ಸನಲಾಗಿ ಬಂದು ಕೇಳ್ತಾ ಇರ್ತಾರೆ. ನಮಗೆ ಇಲಾಖೆಗೂ ಕೇಳ್ತಾರೆ, ಪತ್ರ ಬರೀತಾರೆ, ಮತ್ತು ಹೊರಗಡೆನೂ ಕೂಡ ಚರ್ಚೆ ಆಗಿದೆ. ಕೆಲವರು ನಮ್ಮ ಆಫೀಸರ್ಸು ಕೂಡ ಬಂದು ಹೇಳ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಯಾರು ಬಂದಿಲ್ಲ ನಮಗೆ, ಯಾಕೆಂದ್ರೆ ಅದು ಅಪ್ಲೈ ಮಾಡೋರು ಎಲ್ಲೆಲ್ಲಿ ಮಾಡ್ತಾರೆ. ನಂಗೆ 6 ವರ್ಷ ಆಗಿಲ್ಲ ಅಂದ್ಬಿಟ್ಟು ಅಪ್ಲೈ ಮಾಡೋದಿಲ್ಲ. ಆಮೇಲೆ ಏನಾಗಿದೆ, ನರ್ಸರಿ LKG ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ, 5 ಲಕ್ಷ ಮಕ್ಕಳು ಹೊರಗುಳಿತಾರೆ ಈ ಸರಿ ಅಂತ. ಇಲ್ಲ ಹೆಂಗೆ ಹೇಳ್ತೀರಾ ಇಲ್ಲ, ನನಗೆ ಆ ಮಾಹಿತಿ ಇಲ್ಲ. ಏನಾಗುತ್ತೆ, LKG UKGಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಕರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಈ ವಯೋಮಿತಿ ಇರೋದ್ರಿಂದ 7 ವರ್ಷಕ್ಕೂ 7 ದಿವಸಕ್ಕೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಅಮ್ಮ ಲೆಟಸ್ ಚೇಂಜ್ ದ ಟಾಪಿಕ್. ಇದನ್ನ ಬಿಟ್ಬಿಡೋಣ. ಎಕ್ಸಾಮಿನೇಷನ್ನ ಮಕ್ಕಳು ಚೆನ್ನಾಗಿ ಹೋಗಿ ಅವ್ರ ಕೆಲಸ ಮಾಡಲಿ, ಎಕ್ಸಾಮ್ ಬರೀಲಿ, ಧೈರ್ಯವಾಗಿ ಬರೀಲಿ. ಆಪ್ಷನ್ಸ್ ಇದೆ, ಆಪ್ಷನ್ಸ್ನ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಿಮಗೆ ಆ ಕೆಪಾಸಿಟಿ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಕೆಪಾಸಿಟಿ ಇದೆ. ಟೀಚರ್ಸು ಕೂಡ ಅವ್ರ ಜವಾಬ್ದಾರಿಯನ್ನು ಭಾಳ ಜವಾಬ್ದಾರಿತ್ವವಾಗಿ ಮಾಡಿದ್ದಾರೆ. ಇನ್ನೇನಿದ್ರೂ ಆ ಪೆನ್ನು ಪೇಪರು ಮಕ್ಕಳ ಕೈಯಲ್ಲಿದೆ. ಅದನ್ನ ಇವತ್ತು ಒಳ್ಳೆ ರೀತಿಯಲ್ಲಿ ಸರ್, ಈಗ ಎಕ್ಸಾಮ್ ಟೈಮ್ ಟೇಬಲ್ ಅಲ್ಲಿ 10 ಗಂಟೆಗೆ ಎಕ್ಸಾಮ್ ಶುರು, 1 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮಕ್ಕಳಿಗೆ 15 ನಿಮಿಷ ಓದ್ಕೊಳ್ಳೋದಕ್ಕೆ 10 ಗಂಟೆ ಈ ಟೈಮ್ ಅವಧಿ ಎಲ್ಲ ಇರುತ್ತಾ? ಹೌದು 10 ಗಂಟೆಗೆ ನಾವು ಪ್ರಶ್ನೆ ಪತ್ರಿಕೆ ಕೊಡ್ತೀವಿ. 15 ನಿಮಿಷ ಓದ್ಕೊಳ್ಳೋಕೆ ಅವಕಾಶ ಇದೆ. 2 ಗಂಟೆ 45 ನಿಮಿಷ ಮಾತ್ರ ಬರೀಕ್ ಅವಕಾಶ ಇದೆ. ಮುಂಚೆ ನಾವೆಲ್ಲ ಇದ್ದಾಗ 2.5 ತಾಸು ಇತ್ತು. ಈಗ 3 ತಾಸು. ಅವಕಾಶ ಇದೆ. ಸಾರಿ 80% ಈಗಲ್ಲ, 20% ಪ್ರಾಕ್ಟಿಕಲ್ಲು, ಅನಾಲಿಸಿಸು ಅದೆಲ್ಲ ಇರ್ತದೆ. ಅದು ಎಲ್ಲರಿಗೂ ಕೂಡ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.